ಸಿನಿಮಾ ಹಂಗೆ ಸೆಲೆಬ್ರೇಟ್ ಮಾಡ್ಬೇಕು ಯಾವಾಗಲೂ. ಅದರಲ್ಲೂ ಶಿವಣ್ಣನ ಸಿನಿಮಾನ ಆ ಕಾಲದಿಂದನೂ ಹಂಗೆ ಸೆಲೆಬ್ರೇಟ್ ಮಾಡಿಕೊಂಡು ಬಂದಿರೋದು ಅಭಿಮಾನಿಗಳು. ಇವತ್ತು ಹಾಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಶೋಸು, ಆ ಸೆಲೆಬ್ರೇಷನ್ಗಳು ಅವೆಲ್ಲ ಇರಬೇಕು, ಅದೇ ಅಲ್ವಾ ಸಿನಿಮಾ. ಆ್ಯಂಡ್ ಒಂದು ಬೈರತಿ ರಣಗಲ್ ಥರದ ಪಾತ್ರ, ಆ್ಯಂಡ್ ಶಿವಣ್ಣ ಅವ್ರನ್ನ ಮೊದಲಿಂದನೂ ಹಂಗೆ ಸೆಲೆಬ್ರೇಟ್ ಮಾಡಿರೋದು. ಸೊ ಅದ್ರ ಮಜಾನೇ ಬೇರೆ. ತುಂಬ ಖುಷಿಯಾಗುತ್ತೆ ಸಿನಿಮಾಗಳನ್ನ ಹಂಗೆ ನಾನು ಅಂತಲ್ಲ, ಇಡೀ ಥಿಯೇಟ್ರ್ ಎದ್ದು ನಿಂತಿತ್ತಲ್ಲ ಇಂಟರ್ವಲಲ್ಲಿ. ಅಷ್ಟು ಮಜಾ ಕೊಟ್ಟಿದ್ದಾರೆ ನರ್ತನ್ ಅವರು ಆ್ಯಂಡ್ ಶಿವಣ್ಣ. ಅಲ್ಲ, ಈಗ ಒಂದು ಪಾತ್ರ ಬೈರತಿ ರಣಗಲ್ ಥರದ ಪಾತ್ರ, ಇವಾಗ ನಮ್ಮ ಮಸ್ತಿಲ್ ನೋಡಿದ ಪಾತ್ರ ಯಾಕಂಗಿತ್ತು ಆಯಿತು ಅನ್ನೋದಕ್ಕೊಂದು ಅದ್ಭುತವಾದ ಕಥೆ ಕಟ್ಟಬೇಕಲ್ಲ, ಅದನ್ನು ನರ್ತನ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಎಲ್ಲರೂ ಇಡೀ ಒಂದು 70% ಥಿಯೇಟ್ರ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕೆಲ್ಲ ಇತ್ತು ಇವತ್ತು. ಅಭಿಮಾನಿಗಳೆಲ್ಲ ಖುಷಿಯಾಗಿ ಸೆಲೆಬ್ರೇಟ್ ಮಾಡಬೇಕು. ಅದಕ್ಕೆ ಈಗ ನಾವು ಮಾಸ್ ಸಿನಿಮಾಗಳು ಅಂದರೆ ನಾವು ಹಾಗೇ ನೋಡಿ ಅಭ್ಯಾಸ ನಮಗೆ. ಸೊ ಇದೇ ಮಫ್ತಿನೇ ಶ್ರೀನಿವಾಸ ಥಿಯೇಟ್ರಲ್ಲಿ ಅರ್ಲಿ ಮಾರ್ನಿಂಗ್ ಶೋ ನೋಡಿದ್ವಿ. ಇದನ್ನು ಹೀಗೆ ಏನಿಲ್ಲ, ಥಿಯೇಟ್ರಲ್ಲಿ ಸಿನಿಮಾ ಸೆಲೆಬ್ರೇಟ್ ಮಾಡಿ ಶೂಟ್ ಮಾಡಿಬಿಟ್ಟು ಹಾಕಬೇಡಿ ಅಷ್ಟೇ. ಈಗ ಇಂಟ್ರೋಲ್ ಪಾಯಿಂಟಲ್ಲೆಲ್ಲ ಕ್ಯಾಮ್ರಾ ಓಪನ್ ಮಾಡ್ಕೊಂಡಿದ್ರು, ಅದನ್ನು ಸ್ಟೋರಿಗೆ ಹಾಕೋದು, ಯೂಟ್ಯೂಬ್ಗೆ ಹಾಕೋದು, ಅದನ್ನು ಮಾಡಬೇಡಿ. ಬೇರೆಯವರು ಎಲ್ಲರೂ ಥಿಯೇಟ್ರಲ್ಲೇ ಎಂಜಾಯ್ ಮಾಡಲಿ ಅಂತ. ಸಿನಿಮಾ ಹಂಗೆ ಸೆಲೆಬ್ರೇಟ್ ಮಾಡ್ಬೇಕು ಯಾವಾಗಲೂ. ಅದರಲ್ಲೂ ಶಿವಣ್ಣನ ಸಿನಿಮಾನ ಆ ಕಾಲದಿಂದನೂ ಹಂಗೆ ಸೆಲೆಬ್ರೇಟ್ ಮಾಡಿಕೊಂಡು ಬಂದಿರೋದು ಅಭಿಮಾನಿಗಳು. ಇವತ್ತು ಹಾಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಶೋಸು, ಆ ಸೆಲೆಬ್ರೇಷನ್ಗಳು ಅವೆಲ್ಲ ಇರಬೇಕು, ಅದೇ ಅಲ್ವಾ ಸಿನಿಮಾ. ಆ್ಯಂಡ್ ಒಂದು ಬೈರತಿ ರಣಗಲ್ ಥರದ ಪಾತ್ರ, ಆ್ಯಂಡ್ ಶಿವಣ್ಣ ಅವ್ರನ್ನ ಮೊದಲಿಂದನೂ ಹಂಗೆ ಸೆಲೆಬ್ರೇಟ್ ಮಾಡಿರೋದು. ಸೊ ಅದ್ರ ಮಜಾನೇ ಬೇರೆ. ತುಂಬ ಖುಷಿಯಾಗುತ್ತೆ ಸಿನಿಮಾಗಳನ್ನ ಹಂಗೆ ನಾನು ಅಂತಲ್ಲ, ಇಡೀ ಥಿಯೇಟ್ರ್ ಎದ್ದು ನಿಂತಿತ್ತಲ್ಲ ಇಂಟರ್ವಲಲ್ಲಿ. ಅಷ್ಟು ಮಜಾ ಕೊಟ್ಟಿದ್ದಾರೆ ನರ್ತನ್ ಅವರು ಆ್ಯಂಡ್ ಶಿವಣ್ಣ. ಅಲ್ಲ, ಈಗ ಒಂದು ಪಾತ್ರ ಬೈರತಿ ರಣಗಲ್ ಥರದ ಪಾತ್ರ, ಇವಾಗ ನಮ್ಮ ಮಸ್ತಿಲ್ ನೋಡಿದ ಪಾತ್ರ ಯಾಕಂಗಿತ್ತು ಆಯಿತು ಅನ್ನೋದಕ್ಕೊಂದು ಅದ್ಭುತವಾದ ಕಥೆ ಕಟ್ಟಬೇಕಲ್ಲ, ಅದನ್ನು ನರ್ತನ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಎಲ್ಲರೂ ಇಡೀ ಒಂದು 70% ಥಿಯೇಟ್ರ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕೆಲ್ಲ ಇತ್ತು ಇವತ್ತು. ಅಭಿಮಾನಿಗಳೆಲ್ಲ ಖುಷಿಯಾಗಿ ಸೆಲೆಬ್ರೇಟ್ ಮಾಡಬೇಕು. ಅದಕ್ಕೆ ಈಗ ನಾವು ಮಾಸ್ ಸಿನಿಮಾಗಳು ಅಂದರೆ ನಾವು ಹಾಗೇ ನೋಡಿ ಅಭ್ಯಾಸ ನಮಗೆ. ಸೊ ಇದೇ ಮಫ್ತಿನೇ ಶ್ರೀನಿವಾಸ ಥಿಯೇಟ್ರಲ್ಲಿ ಅರ್ಲಿ ಮಾರ್ನಿಂಗ್ ಶೋ ನೋಡಿದ್ವಿ. ಇದನ್ನು ಹೀಗೆ ಏನಿಲ್ಲ, ಥಿಯೇಟ್ರಲ್ಲಿ ಸಿನಿಮಾ ಸೆಲೆಬ್ರೇಟ್ ಮಾಡಿ ಶೂಟ್ ಮಾಡಿಬಿಟ್ಟು ಹಾಕಬೇಡಿ ಅಷ್ಟೇ. ಈಗ ಇಂಟ್ರೋಲ್ ಪಾಯಿಂಟಲ್ಲೆಲ್ಲ ಕ್ಯಾಮ್ರಾ ಓಪನ್ ಮಾಡ್ಕೊಂಡಿದ್ರು, ಅದನ್ನು ಸ್ಟೋರಿಗೆ ಹಾಕೋದು, ಯೂಟ್ಯೂಬ್ಗೆ ಹಾಕೋದು, ಅದನ್ನು ಮಾಡಬೇಡಿ. ಬೇರೆಯವರು ಎಲ್ಲರೂ ಥಿಯೇಟ್ರಲ್ಲೇ ಎಂಜಾಯ್ ಮಾಡಲಿ ಅಂತ.